ನಮ್ಮ ಮಹಾರಾಣಿಯವರಿಗೆ ವರ ನೋಡುವ ಕುರಿತು ಶ್ರಮವನ್ನು ಕೈಗೊಳಿಸಿದ್ದೇವೆ. ಹಾಗಾದರೆ ಅತ್ಯುತ್ತಮವಾದ ವರಮಾನವನ್ನು ಬರಮಾಡಿ ಮುಂದಿನ ಕಾರ್ಯ ನೆರವೇರಲಿ. ಮಹಾರಾಜರಿಗೆ ನಮಸ್ಕಾರಗಳು. ನಾನು ಆರಕ್ಷಕ. ನನ್ನ ಹೆಸರು ರವಿಕುಮಾರ್. ನನ್ನ ಕರ್ತವ್ಯ ಪೊಲೀಸ್ ಡ್ಯೂಟಿ. ಸಮಾಜದಲ್ಲಿ ಆಗುವ ದರೋಡ ಮತ್ತು ಆಕ್ರಮಣವನ್ನು ನಾವು ನಿಯಂತ್ರಣ ಮಾಡುತ್ತೇವೆ ಹಾಗೂ ಸಮಾಜದ ರಕ್ಷಣೆ ನಾವು ಮಾಡುತ್ತೇವೆ. ದೇವ ರಾಜ್ಯದ ಅಧಿಪತಿ, ದೇವ ರಾಜ್ಯದ ರಕ್ಷಕ, ನಾವು ಸಮಾಜದ ರಕ್ಷಕ. ನೀವು ಯಾವ ರೀತಿ ನಿಮ್ಮ ಕಣ್ಣಿನ ಮೇಲೆ ರಕ್ಷಿಸುತ್ತೀರಿ ಹಾಗೂ ನಾವು ಅವರನ್ನು ರಕ್ಷಣೆ ಮಾಡ್ತೇವೆ ಹಾಗೂ ನಿಮ್ಮಂತೆ ಅವರನ್ನು ಪ್ರೀತಿಸುತ್ತೇವೆ. ಇರಲಿ ಇರಲಿ ಮಹಾಮಂತ್ರಿಗಳೇ, ನಿಮ್ಮ ಈ ಆಗಮಿಸಿರ್ತಕ್ಕಂಥ ಭದ್ರತಾ ಪಡೆಗೆ ಸ್ವಲ್ಪ ಸಮಯ ಕೊಟ್ಟು ಆಲಿಸಿ ನೋಡೋಣ. ಕುಳಿತುಕೊಳ್ಳಿ ಮಹಾಮಂತ್ರಿಗಳೇ. ಮುಂದಿನ ಕ್ಷೇತ್ರದ ಗಣ್ಯವ್ಯಕ್ತಿಗಳು ನಿಮ್ಮ ಪರಿಚಯ ಮತ್ತು ನಿಮ್ಮ ಸಾಧನೆ ಬಗ್ಗೆ ರಾಜ್ಯಕ್ಕೆ ತಿಳಿಸಿಪಡಿಸಿ. ನಮಸ್ಕಾರ ಮಹಾರಾಜರೇ. ನಮಸ್ಕಾರ ಮಹಾಪ್ರಭುಗಳೇ. ಮಹಾರಾಜ, ನಾನೊಬ್ಬ ಪ್ರಬುದ್ಧ ರಾಜಕೀಯ ನಾಯಕ. ನನ್ನ ಹೆಸರು ಶರಣು ಪಾಟೀಲ್. ಮಹಾರಾಜ, ನನ್ನನ್ನು ಈ ಜನ ಮೆಚ್ಚಿ ಆಯ್ಕೆ ಮಾಡಿದ್ದಾರೆ. ನಾನೊಬ್ಬ ಜನಸಾಮಾನ್ಯರ ಅಧಿಪತಿ. ಭಲೇ ಭಲೇ ವೀರ, ನಿನ್ನ ರಾಜಕಾರಣಿಯ ನಾನು ಮೆಚ್ಚಿದೆ. ನಿನಗೆ ಹೇಗೆ ಕೊಡಬೇಕು ನಮ್ಮ ಸುಮುದ್ರಿಯನ್ನ? ಮಹಾರಾಜರೇ, ನೀವು ನಿಮ್ಮ ಮಗಳ ಮೇಲೆ ಬಿಸಿಲು ಸೋಕದಂತೆ ಮತ್ತು ಕೆಟ್ಟ ದೃಷ್ಟಿ ಬೀಳದಂತೆ ನೋಡಿಕೊಂಡಿದ್ದೀರಿ. ನಾನು ಅವರನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮತ್ತು ರಕ್ಷಿಸುತ್ತೇನೆ ಮಹಾರಾಜ. ಅಬ್ಬಬ್ಬ, ಎಂತ ನಿನ್ನ ರಾಜಕೀಯ, ಎಂತ ನಿನ್ನ ಇದು. ನಮ್ಮ ಯುವರಾಣಿಯವರು ನಿಮ್ಮ ಕಡೆನೇ ಗಮನ ಕೊಡ್ತಿದ್ದಾರೆ. ಮಹಾಮಂತ್ರಿಗಳೇ, ಮುಂದಿನ ಸರದಿ ಶುರುವಾಗಲಿ. ಮುಂದಿನ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ನಿಮ್ಮ ಪರಿಚಯ ಮತ್ತು ಸಾಧನೆ. ರಾಜರಿಗೆ ಪ್ರಣಾಮಗಳು. ನಾನೊಬ್ಬ ವೈದ್ಯ. ನನ್ನ ಹೆಸರು ಡಾಕ್ಟರ್ ಶ್ಯಾಮಪ್ರಸಾದ್ ಅಂತಂದು. ನಾನು ಎಷ್ಟೋ ಕ್ಷಣದಲ್ಲಿ ಎಷ್ಟೋ ಜೀವನವನ್ನು ಕಾಪಾಡುತ್ತೇನೆ ಮತ್ತು ಎಷ್ಟೋ ತಾಯಿಗೆ ಗರ್ಭದಲ್ಲಿರುವಂಥ ಮಗುವಿಗೆ ಜನ್ಮ ನೀಡಲು ಸಹಾಯ ಮಾಡ್ತೇನೆ. ಅಷ್ಟಲ್ಲದೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜೀವಗಳಿಗೆ ನಾನೊಬ್ಬ ಜೀವ ರಕ್ಷಕ ಮತ್ತು ರಕ್ಷಣೆ ನೀಡ್ತೇನೆ ಮಹಾರಾಜರೇ. ಓ ವೈದ್ಯೋ ನಾರಾಯಣ ಹರಿ, ಇರಲಿ ಇರಲಿ ನಿಮ್ಮ ವೈದ್ಯ ಪಂಡಿತಕ್ಕೆ. ಹಾಗೆ ನಮ್ಮ ಸುಪುತ್ರಿಯಾದ ಕನ್ಯಾಮಣಿಯನ್ನು ನೀವು ನೋಡ್ತಾನೇ ಇದ್ದೀರಾ. ಹಾಗೆ ನಮ್ಮ
ನಮಸ್ಕಾರ ಮಹಾಪ್ರಭುಗಳೇ, ನಾನೊಬ್ಬ ವಕೀಲ. ನನ್ನ ಹೆಸರು ಜಗದೀಶ್ ಲಾಯರ್. ಸಮಾಜದಲ್ಲಿ ನಿರಪರಾಧಿಗಳಿಗೆ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಅವರ ವಿರುದ್ಧ ಹೋರಾಡಿ ಅವರಿಗೆ ನ್ಯಾಯವನ್ನು ಒದಗಿಸುತ್ತೇನೆ ಮಹಾಪ್ರಭುಗಳೇ. ಇರಲಿ ನಮ್ಮ ಕನ್ಯಾಮಣಿಯು ಕೂಡ ನಿಮ್ಮ ಕಡೆಯೇ ನೋಡ್ತಾ ಇದ್ದಾರೆ. ಅಲ್ಲಲ್ಲ, ನನ್ನ ವಕೀಲಗಿರಿಯಲ್ಲಿ ಈ ಬಂದಿರತಕ್ಕಂಥ ಎಲ್ಲರೂ ಕೂಡ ನಿನ್ನಲ್ಲಿ ಏನು ವಿಶೇಷ ಉತ್ತಮವಾಗಿದೆ ತಿಳಿಯಪಡಿಸಿ ನೋಡೋಣ. ವಕೀಲರೇ, ನನ್ನಲ್ಲಿ ವಿಶೇಷವೇನೆಂದರೆ ನೀವು ಒಂದು ದೊಡ್ಡ ಸಾಮ್ರಾಜ್ಯದ ಅಧಿಪತಿ. ನೀವು ಜನರಿಗೆ ನ್ಯಾಯವನ್ನು ಒದಗಿಸುತ್ತದೆ. ನಾನು ಹಾಗೂ ಸಮಾಜದಲ್ಲಿನ ಆಗೋಗಳನ್ನು ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿ ಅವರಿಗೆ ನಾನು ನ್ಯಾಯವನ್ನು ಒದಗಿಸುತ್ತೇನೆ ಮಹಾಪ್ರಭುಗಳೇ. ಹಾಗೆ ಮತ್ತು ನಿಮ್ಮ ಸುಪುತ್ರಿಯಾದ ಮಹಾರಾಣಿ ಅವರ ಮೇಲೆ ಒಂದು ಕವಿತೆ ಕೂಡ ಬರೆಯುತ್ತೇನೆ ಮಹಾಪ್ರಭುಗಳೇ. ಹಾಗಾದ್ರೆ ನೆರವೇರಿಸು. ಮಹಾರಾಣಿಯವರು ನನ್ನ ಜೀವನದ ಸುಂದರ ಸಂವಿಧಾನವಾದರೆ ಅವರು ತಪ್ಪು ಮಾಡಿದಾಗ ಅದನ್ನು ನಾನು ತಿದ್ದುಪಡಿ ಮಾಡಲು ಆಗದರೆ ಬಲೆ ನಾನು ಮೆಚ್ಚಿದ ನಿನ್ನ ಗಮನಕ್ಕೆ ನಮ್ಮ ಕನ್ಯಾಮಣಿಯ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಮತ್ತೆ ಇನ್ನಿತರ ಆಗಮಿಸಿರ್ತಕ್ಕಂಥ ವರದವರನ್ನು ನೋಡಿ ನಾವು ಮತ್ತೆ ನಿರ್ಣಯ ತೆಗೆದುಕೊಳ್ಳೋಣ. ಕುಳಿತುಕೊಳ್ಳಿ ಮಹಾಮಂತ್ರಿಗಳೇ. ಇನ್ನೋರ್ವ ಕ್ಷೇತ್ರದ ವ್ಯಕ್ತಿಯಾಗಿರ್ತಕ್ಕಂಥ ಶಿಕ್ಷಕರು ನಿಮ್ಮ ಪರಿಚಯ. ಮಹಾಪ್ರಭುಗಳೇ, ನನ್ನ ಹೆಸರು ಬಸವರಾಜ. ನಾನೊಬ್ಬ ಸಾಮಾನ್ಯ ಶಿಕ್ಷಕ. ನನ್ನ ವೃತ್ತಿ ಏನೆಂದರೆ, ಸಮಾಜದಲ್ಲಿ ಎಷ್ಟೋ ಜೀವಿಗಳು ತಮ್ಮ ಜೀವನದ ಮುಂದಿನ ಭವಿಷ್ಯಕ್ಕಾಗಿ ಒಂದೊಂದು ಒಳ್ಳೆಯ ಕನಸುಗಳನ್ನು ಕಟ್ಟಿರುತ್ತಾರೆ. ಆ ಕನಸುಗಳನ್ನು ನನಸು ಮಾಡಲು ನಾನು ಅವರಿಗೆ ಒಂದು ಚಿಕ್ಕ ರೀತಿಯ ಸಹಾಯ ಮಾಡುತ್ತಿದ್ದೇನೆ ಶಿಕ್ಷಕನಾಗಿ. ಮಹಾಪ್ರಭುಗಳೇ, ಇರಲಿ ನಮ್ಮ ಕನ್ಯಾಮಣಿಯು ಕೂಡ ಯಾಕೋ ನಿಮ್ಮ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಇರಲಿ ನಮ್ಮ ಕನ್ಯಾಮಣಿಯನ್ನು ನೀವು ಮೆಚ್ಚುವಿರಾ? ನಿಮಗೆ ಏಕೆ ಕೊಡಬೇಕು ನಮ್ಮ ಕನ್ಯಾಮಣಿಯನ್ನು ಸ್ವಲ್ಪ ವಿವರಿಸಿಬಿಡರಾ? ಮಹಾಪ್ರಭುಗಳೇ, ನೀವು ಈ ಸಾಮ್ರಾಜ್ಯದ ಅಧಿಪತಿ. ಅದರಂತೆಯೇ ನಿಮ್ಮ ಮಗಳು ಕನ್ನಿಕಾಮಣಿಯು ಈ ಸಾಮ್ರಾಜ್ಯದ ಅತೀವ ಸುಂದರಿ ಯುವತಿ. ಅವರ ಸೌಂದರ್ಯ ಮೇಲೆ ಮೆಚ್ಚಿ ಮನಸ್ಸೊತ್ತಿದ್ದು ನಿಜ. ಅದರಂತೆಯೇ ಅವರಿಗೂ ಆಶಯ ಆಕಾಂಕ್ಷೆಗಳು ಸೇರುತ್ತವೆ. ಅವರ ಆಶಯ ಆಕಾಂಕ್ಷೆಗಳನ್ನು ನಾನು ಈಡೇರಿಸುತ್ತೇನೆ. ನಿಮಗೆ ಭಾಷಣ ಕೊಡುತ್ತೇನೆ. ಇರಲಿ ನೀವು ಹೇಳಿದ ಪ್ರಕಾರ ಈಗ ನಮ್ಮ ಕನ್ಯಾಮಣಿಯು ನೋಡತಕ್ಕಂಥ ಎಲ್ಲ ವರ್ಗವರನ್ನು ನೋಡಿದ ಮೇಲೆ ನಾನು ನಿರ್ಧಾರ ತೆಗೆದುಕೊಳ್ಳಬೇಕು. ಈಗ ನಮ್ಮ ಕನ್ಯಾಮಣಿಯ ನಿರ್ಧಾರ ಆಗಲಿ, ಯಾಕಂದ್ರೆ ಅವಳ ಭವಿಷ್ಯ, ಅವರ ಮುಂದಿನ ಯಾರು ಮೆಚ್ಚಿದ್ದಾರೆ ಕೇಳೋಣ, ನೋಡೋಣ. ಆಗಲಿ ಮಗಳೇ ಕನ್ಯಾಮಣಿ. ಏನಂತೀಯಮ್ಮ ನಿನ್ನ ನಿರ್ಧಾರ? ಪೂಜ್ಯ ಪಿತಾಶ್ರೀಯವರೇ, ನನಗೆ ತುಂಬ ಸಂತೋಷವಾಗುತ್ತಿದೆ. ನನಗೆ ಒಂದು ಸಾಮ್ರಾಜ್ಯದಲ್ಲಿ ಇದ್ದು ಬರೀ ಸಾಮಾನುಗಳನ್ನು ನೋಡಿ ಮತ್ತು ಚಾಕುಗಳನ್ನು ನೋಡಿ, ಮನುಷ್ಯರನ್ನು ನೋಡಿ ಮತ್ತು ಈ ವಾತಾವರಣವನ್ನು ನೋಡಿ ನನಗೆ ಅದಕ್ಕಾಗಿ ಈ ಒಂದು ನೀವು ನನ್ನ ಸ್ವಯಂವರ ಏರಿಸಿದ್ದೀರಿ ಪೂಜೆ ವಿವರಿಸಿದ್ರಿ. ನನಗೆ ತುಂಬ ಸಂತೋಷವಾಗಿದೆ. ಇವರು ಏನು ಅವರವರ ಸಾಮರ್ಥ್ಯ, ಶಕ್ತಿ, ಅವರ ಶೌರ್ಯವನ್ನು ನಾನು ಈಗಾಗಲೇ ಅವರಲ್ಲಿ ಕಂಡಿದ್ದೇನೆ. ಈ ಎಲ್ಲವರಲ್ಲಿ ನನ್ನ ಆಯ್ಕೆ ಸೂಕ್ತವಾದದ್ದು ಯಾವುದನ್ನು ನನಗೆ ಈಗಾಗಲೇ ತಿಳಿದಿದೆ. ಪಿತಾಶ್ರೀಯವರೇ, ನೀವು ಅಪ್ಪಣೆ ಕೊಟ್ಟರೆ
ನಾನು ನನ್ನ ವರನನ್ನು ನನ್ನ ವರನನ್ನು ಆರಿಸುತ್ತೇನೆ ಪಿತಾಶ್ರೀ ಅವರಿಗೆ. ಮೆಚ್ಚಿದೆ ಮಗಳೇ ರಾಜಕುಮಾರಿ, ನಿನ್ನ ಈ ಒಂದು ನಾಟ್ಯ, ನಿನ್ನ ಒಂದು ಈ ಮಾತನ್ನು ಯಾರ ರಾಜನು ಮೆಚ್ಚಿದನಮ್ಮ. ಎಲ್ಲರೂ ಕಾಣ್ತಾ ಇದ್ದಾರೆ. ಹಾಗೆ ನೋಡಿದರೆ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಅವರು ಕೂಡ ಅವರವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಮಹಾರಾಣಿ, ಅವರಲ್ಲಿ ಇವರು ಯಾರು ಇಷ್ಟ ಆದರಮ್ಮ ನನಗೆ. ನಾನು ಇನ್ನೊಮ್ಮೆ ನಿರ್ಣಯ ತಗೊಂಡು ಹೇಳ್ಬೇಕಮ್ಮ. ನಿನ್ನ ಮಾತಿಗೆ, ನಿನ್ನ ಭಕ್ತಿಗೆ, ನಿನ್ನ ಪ್ರೀತಿಗೆ ನಾನು ತನ್ನಿಂದನಾದೆಮ್ಮ, ತನ್ನಿಂದನಾದೆ ಮಗಳೇ. ಮಹಾಮಂತ್ರಿಗಳೇ, ಅವರ ಆಯ್ಕೆಯನ್ನು ಇನ್ನೊಮ್ಮೆ ಕೇಳಿ ಅವರ ಸ್ವಯಂವರದಲ್ಲಿ ಯಾರು ಹೆಚ್ಚಿಗೆ ತಿಳಿದುಕೊಂಡು ಪೂಜ್ಯ ಪಿತಾಶ್ರೀ ಅವರೇ, ನನಗೆ ಈಗಾಗಲೇ ಅರ್ಥವಾಯಿತು. ಯಾರ ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ ಆಗಿದೆ. ನಾನೀಗ ಅವರನ್ನು ಆಯ್ಕೆ ಮಾಡಿಕೊಡ್ತೇನೆ. ಪೂಜ್ಯ ಪಿತಾಶ್ರೀ ಅವರೇ, ನಿಮ್ಮಲ್ಲಿ ಯಾರು ಅವರ ಬಯಕೆಯನ್ನು ತೀರಿಸುವಿರಾ ಹೇಳಿ. ಮಹಾಮಂತ್ರಿಗಳೇ ಬನ್ನಿ. ನಮ್ಮ ಯುವರಾಣಿಯು ಯಾವ ವರ್ಗವನ್ನು ಮೆಚ್ಚಿ ಅವರಿಗೆ ಹಣವನ್ನು ಹಾಕುತ್ತಾರೆ, ಅವರ ಜೊತೆ ನಮ್ಮ ರಾಜ್ಯದಲ್ಲಿ ಈ ಒಂದು ರಾಜ್ಯದ ಪ್ರಜೆಗಳ ನಡುವೆ ಸ್ವಯಂವರ ನಡೆಯಲಿ. ಮುಂದಿನ ಕಾರ್ಯಕ್ರಮ ನೆರವೇರಿಸಿಕೊಳ್ಳೋಣ ರಾಜಕುಮಾರಿ. ಶಿಕ್ಷಕರೇ ಮತ್ತು ಯುವರಾಣಿಯವರೇ, ಮಹಾರಾಜರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಮಹಾರಾಜರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಮಗಳೇ ರಾಜಕುಮಾರಿ, ಯಾಕಮ್ಮ ಇವರನ್ನು ಆಯ್ಕೆ ಮಾಡಿಕೊಂಡೆ? ನಿನ್ನ ಉದ್ದೇಶವೇನಮ್ಮ? ಪಿತಾಶ್ರೀ ಅವರೇ,